ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ತಾಯಿಸ್ ಕಿಚನ್ಲಕ್ಕೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಹೆಸರು ಕಾಳು ಸಾರು ಮಾಡೋ ವಿಧಾನ. ಚಪಾತಿ, ರೈಸು, ದೋಸೆಗೆಲ್ಲ ಸೂಟ್ ಆಗೋಣೊಂದು ಒಳ್ಳೆ ಟೇಸ್ಟ್ಲಿ ಒಂದು ಹೆಸರು ಕಾಳು ಸಾರು ಮಾಡೋ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು 1.5 ಕಪ್ಪು ಹೆಸರು ಕಾಳು 4 ಗಂಟೆ ನೀರಲ್ಲಿ ನೆನೆ ಹಾಕಿ ಕ್ಲೀನ್ ಮಾಡಿ ಕುಕ್ಕರ್ಲಾಕಿ ಇಟ್ಟಿದ್ದೀವಿ. ಮಾಡೋ ವಿಧಾನ ಅದಕ್ಕೆ ಒಂದು ಈರುಳ್ಳಿ, ಟೊಮಾಟೊ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಕುಕ್ಕರ್ಲಾಕ, ಸ್ವಲ್ಪ ಅರಿಶಿನ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕೋಣ. ಲಿಡ್ ಹಾಕಿ ಒಂದು 3 ವಿಸಿಲಿಗೆ ಹೋಗಬೇಕು. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ ಒಂದು ಕಲ್ಲಲ್ಲಿ ಒಂದು ಕುಟ್ಟಿ ಚೆಚ್ಚಾಕಿಡಬೇಕು. ಈಗ ನಮ್ಮದು ಕಾಳೆಲ್ಲ ರೆಡಿಯಾಗಿದ್ದು, ಕುಕ್ಕಾಗಿದ್ದು. ಒಗ್ಗರಣೆಗೆ ಬಿಸಿಯಾಗಿ ಬಾಣಲಿಲು ಬಿಸಿಯಾಗಿ ಆಯಿಲ್, ಸಾಸಿವೆ, ಜೀರಿಗೆ ಹಾಕೋಣ. ಈಗ ನಮ್ಮದು ಕ್ರಷ್ ಮಾಡಿದಲ್ವಾ ಬೆಳ್ಳುಳ್ಳಿ, ಈರುಳ್ಳಿ ಅದು ಹಾಕೋಣ. ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಒಂದು ಫ್ರೈ ಆಗಬೇಕು. ಕರಿಬೇವು ಹಾಕ, ಒಣಮೆಣಸಿನ್ಕಾಯಿ ಹಾಕ. ಇದೆಲ್ಲ ಫ್ರೈ ಆಗಿದ್ದ ಟೈಮಲ್ಲಿ ಚಿಲ್ಲಿ ಫ್ಲೈಕ್ಸ್, ಒಣಮೆಣಸಿನ್ಕಾಯಿ ಕುಟ್ಟಿ ಪುಡಿ ಮಾಡಿದ, ಸ್ವಲ್ಪ ಅರಿಶಿನ ಪೌಡರ್. ಇನ್ನೊಂದು ನಮ್ಮದು ರೆಡಿಯಾಗಿ ಕಾಳು ರೆಡಿಯಾಗಿ ಕಾಳೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು. ಉಪ್ಪು ನೋಡಬೇಕು. ಈಗ ನಮ್ಮದು ಹೆಸರುಕಾಳು ಸಾರು ಮಾಡಿದ್ದು ರೆಡಿಯಾಗಿದ್ದು. ಈ ರೀತಿಲಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ ಈ ರೀತಿಲಿ ಟ್ರೈ ಮಾಡೋ ಟೈಮಲ್ಲೂ. ಇದು ಅನ್ನ ಜೊತೆ ಒಳ್ಳೆ ಟೇಸ್ಟಾಗಿರುತ್ತೆ. ದೋಸೆ, ಚಪಾತಿಗೆಲ್ಲ ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ. ನೀವೆಲ್ಲ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ವಿಡಿಯೋ ರೆಸಿಪಿ ಇಷ್ಟ ಆಗಿ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿ ಫ್ರೆಂಡ್ಸನ್ನು ಶೇರ್ ಮಾಡಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ.